ಭಾಳ ಕೆಟ್ಟ ಇಮೋಷ್ನಲ್ ಸಾಂಗ್ ಅದ. ಭಾಳ ತ್ರಾಸದ ರೀ, ಭಾಳ ತ್ರಾಸದ. ನೋವಾಗ್ತೈತೆ ರೀ. ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿದೆ ಇವಾಗ ಆ ಸಾಂಗು. ಬ್ರೋ ಎಷ್ಟು ಇಮೋಷನಲ್ ಆಗಿ ಮಾಡ್ಯಾರ ಬ್ರೋ ಇದನ್ನ. ಆಕ್ಚುಲಿ ಕನೆಕ್ಟ್ ಆಗ್ಬಿಡುತ್ತೆ ನನಗಿದು. ಇಮೋಷನ್ಸ್ ಮೇಲೆ ಆಟ ಆಡಬಾರ್ದ್ರಿ ನೀವು. ಭಾಳ ಅಂದ್ರೆ ಭಾಳ ಫೀಲ್ ಆಯ್ತು ಈ ಹಾಡು ಕೇಳಿ. ಒಂಚೂರು ಮನಸ್ಸಿಗೆ ನೋವಾಯಿತು. ಯಾಕಂದರೆ ಅಷ್ಟೊಂದು ಮನ ಮುಟ್ಟುವಂತಹ ಎಮೋಷ್ನಲ್ ಸಾಂಗ್ ಇದೆ. ತುಂಬ ಈಗಿನ ಸಮಾಜಕ್ಕೆ ಭಾಳ ಟಚ್ ಆಗುವಂಥ ಮತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ಹಾಡು ಮನಸ್ಸಿಗೆ ಮುಟ್ಟುತ್ತೆ. ಏನು ಹೇಳ್ಬೇಕಂತ ಗೊತ್ತಾಗಲ್ದಾಗ್ಯದ ನನಗೆ. ಈಗ ಜಸ್ಟ್ ಉದುರುತ್ತಿದೆ ಸಾಂಗ್ ಕೇಳಿದೆ. ಇಷ್ಟು ಇಮೋಷ್ನಲ್ ಅದ ಅಂದ್ರೆ ಇದು ನನಗೂ ಆಗ್ಬೋದಲ್ಲ ಅನ್ನೋ ಹಂಗೆ ಫೀಲ್ ಆಯ್ತು ನನಗೆ. ಆಮೇಲೆ ಇದು ಆಗಿದ್ದು ನೋಡೀನಿ ನಾನು ನನ್ನ ಫ್ರೆಂಡ್ ಸರ್ಕಲ್ದಾಗ ಒಂದಿಷ್ಟು ಮಂದಿ ನೋಡೀನಿ ನಾನು. ಇದೆಲ್ಲ ಅನುಭವಿಸಿದ್ದವ್ರು ನೋಡೀನಿ ನಾನು. ಇದು ನನಗೂ ಆಗ್ಬೋದಲ್ಲ ಅಂಥದ್ದು ಏನು ಫೀಲಿಂಗ್ ಕೊಡ್ತಲ್ಲ ಈ ಸಾಂಗ್. ಭಾಳ ಕೆಟ್ಟ ಇಮೋಷ್ನಲ್ ಸಾಂಗ್ ಅದ, ಹಾರ್ಡ್ ಹಿಟ್ಟಿಂಗ್ ಅದ. ಆಮೇಲೆ ಇಂಥ ಸಾಂಗ್ಲೇ ಇಂಥ ಒಂದು ಇಮೋಷನ್ಸ್ ಹುಟ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಭಾಯ್ ಈ ಸಾಂಗ್ ಮಾಡಿದ್ದಕ್ಕೆ. ಪ್ರಕಾಶ್ ಬಾಯ್ ನೀವು ಹಾರ್ಟ್ ಟಚ್ ಮಾಡಿದ್ರಿ, ಕರೆ ಹೇಳ್ತೀನಿ. ಇಂಥ ಬಾವು ಏನಿಲ್ರಿ, ಪ್ರಕಾಶ್ ಬಾಯ್ ಅವ್ರದ್ದೊಂದು ಹಾಡು ಬರತೈತಿ ಉದುರುತ್ತಿದೆ ಅಂಥೇಳಿ. ನೆನೆಸ್ಕೊಂಡ್ರೆ ಒಂದು ಟೈಪ್ ನೋವಾಗ್ತೈತೆ ರೀ. ಈ ಪರಿ ಡೇಂಜರ್ ಅಲ್ರಿ. ಅಂದ್ರೆ ಹೆಂಗಂದ್ರೆ ಈಗ ಎಲ್ಲರ ಜೀವನದೊಳಗೂ ನಡೆಯುವಂಥ ಒಂದು ವಿಷಯನ ಇಟ್ಕೊಂಡು ಒಂದು ಹಾಡು ಮಾಡಿದ್ರಿ ಅವ್ರ. ಅದೊಂದು ನಂಗೆ ಮಾತು ಬರೋಲ್ಲ ಆ್ಯಕ್ಚುಲಿ, ಅಷ್ಟು ಇದು ಐತಲ್ಲ. ನೋವಾಗ್ತೈತೆ ರೀ. ಪ್ರಕಾಶ್ ಅವರು ಒಂದು ಸಾಂಗ್ ಕಳಿಸಿದರು. ನಾನು ಅದನ್ನು ಬೆಳಗ್ಗೆ ನೋಡಿದೆ. ನಂಗೆ ನೋಡಿದ ತಕ್ಷಣ ಆ್ಯಕ್ಚುಲಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಬೇಕಾಯಿತು. ನನಗೆ ಅದು ನೋಡಿದ ತಕ್ಷಣ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕು, ವೀಡಿಯೋ ಮಾಡಲೇಬೇಕು ಅಂತ ಮೇಲ್ಗಡೆ ಬಂದು ನಾನು ಹೆಂಡತಿಗೆ ಹೇಳ್ದೆ, ನೀನು ಕರ್ಕೊಂಡು ಹೋಗು, ನಂಗೆ ಸುಮ್ಮನೆ ಇವತ್ತು ತಲೆ ತಿನ್ಬೇಡ ಅಂತ. ಯೂಶ್ವಲಿ ಪ್ರಕಾಶ್ ಅವ್ರನ್ನ ಕಾಮಿಡಿ ವೀಡಿಯೋಸಲ್ಲಿ ನೋಡಿ ಈ ವಿಡಿಯೋ ಈ ಥರ ವಿಚಾರದ ಮೇಲೆ ಒಂದು ಸಾಂಗ್ ಮಾಡಿರೋದು ನೋಡಿ ನನಗೆ ಆಶ್ಚರ್ಯದ ಜೊತೆ ನನ್ನ ಜೀವನಕ್ಕೆ ಇಷ್ಟೊಂದು ಹತ್ತಿರವಾದದ್ದು ಭಾವನೆಗಳನ್ನ ಹೆಂಗೆ ಇಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಂದಂತಲ್ಲ, ಸುಮಾರು ಜನದ್ದು ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನನ್ನ ನೆನಪಿನ ಅಂಗಳಕ್ಕೆ ಕರ್ಕೊಂಡು ಹೋಯಿತು. ನನ್ನ ಮನಸ್ಸಲ್ಲಿ ಏನೋ ತಳಮಳ, ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. 100% ಶ್ಯೂರ್ ನೀವು ಈ ಹಾಡನ್ನು ನೋಡಿದ ತಕ್ಷಣ ನಿಮಗೂ ನಂತರನೇ ಅನಿಸುತ್ತೆ, ನೀವು ಅನ್ಕೊಂಡು ಇವನು ಯಾಕೆ ಇಷ್ಟೊಂದು ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ. ಆ ಸಾಂಗ್ ನೋಡಿ ನಿಮಗೂ ಅರ್ಥ ಆಗುತ್ತೆ. ಪ್ರಕಾಶ್, ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿದೆ ಇವಾಗ ಆ ಸಾಂಗು. ಈಗ ಜಸ್ಟ್ ನಾನು ಪ್ರಕಾಶ್ ಭಾಯ್ ಅವ್ರದ್ದು ಉದುರುತ್ತಿದೆ ಅಂತಂದ ಹಾಡು ನೋಡಿದೆ. ಬ್ರೋ ಎಷ್ಟು ಇಮೋಷ್ನಲ್ ಆಗಿ ಮಾಡ್ಯಾರ ಬ್ರೋ ಇದನ್ನ. ಆಕ್ಚುಲಿ ಕನೆಕ್ಟ್ ಆಗ್ಬಿಡುತ್ತೆ ನನಗಿದು. ಬ್ರೋ ಕಣ್ಣಾಗ ನೀರು ಬಂದ್ಬಿಟ್ಟು ಅನ್ಕೋರಿ, ಹೆವಿ ಇಮೋಷ್ನಲ್ ಇತ್ತಿದೆ. ನಾ ಅನ್ಕೊಂಡಿರ್ಲಿಲ್ಲ ಬ್ರೋ ಇಷ್ಟು ಇಮೋಷ್ನಲ್ ಆಗಿರ್ತದೆ ಅಂತಂದು. ರೀಸೆಂಟ್ ಟೈಮ್ಸ್ ಒಳಗೆ ಬಂದಿರೋ ಒನ್ ಆಫ್ ದ ಮೋಸ್ಟ್ ಇಮೋಷ್ನಲ್ ಸಾಂಗ್ ಇದೆ. ಅದು ಇಂಥ ಈ ಏಜ್ ಒಳಗೆ ನನಗೆ ಪಕ್ಕಾ ರಿಲೇಟ್ ಅಂದ್ಬಿಟ್ಟೈತಿದೆ. ಸಾಂಗ್ ಒಂದು 2-3 ಸಲ ಕೇಳಿದ್ನಲ್ಲ, ಸ್ವಲ್ಪ ರಿಯಾಲಿಟಿ ಹಿಟ್ ಆಗ್ಬಿಡ್ತು. ರಿಯಾಲಿಟಿ ಚೆಕ್ ಆದಂಗೆ ಆಗ್ಬಿಡ್ತು. ಪ್ರಕಾಶ್ ಭಾಯ್ ಎದಕ್ಕೆ ರೀ ಇಮೋಷನ್ಸ್ ಮೇಲೆ ಆಟ ಆಡಬಾರ್ದ್ರಿ ನೀವು. ಮಾಡಿರಿ, ಕಾಮಿಡಿ ಮಾಡ್ತೀರಿ, ಅದು ಇದು ಮಾಡ್ತೀರಿ, ಮಾಡಿರಿ. ಬಟ್ ಹಿಂಗೆ ಇಲ್ಲೇ ಇಲ್ಲೇ ಹೊಡೆದಂಗೆ ಆತು. ಡೇಂಜರ್ ಆಯ್ತು. ಇನ್ನೊಂದು ಸಲ ನೋಡಿದ್ರೆ ಹತ್ತು ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಸನ್ನ ಭೋಜಶೆಟ್ಟರ್. ಪ್ರಕಾಶ್ ಆರ್ಕೆ ಅವರ ಸಾಹಿತ್ಯದಲ್ಲಿ ಒಂದು ಹೊಸ ಹಾಡು ಉದುರುತ್ತಿದೆ. ಇದೇ ನವೆಂಬರ್ 27ನೇ ತಾರೀಕು ಗುರುವಾರ ಸಂಜೆ 6 ಗಂಟೆಗೆ ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಹಾಡಿಗೆ ನಾನು ಮ್ಯೂಸಿಕ್ ಮಾಡಿ ಧ್ವನಿ ನೀಡಿದ್ದೇನೆ. ತುಂಬ ಅಂದರೆ ತುಂಬ ಎಮೋಷ್ನಲ್ ಸಾಂಗ್ ಇದೆ. ಹಾಡಿನ ಮ್ಯೂಸಿಕ್ ಮಾಡುವಾಗಲೇ ನನ್ನ ಎದೆ ತುಂಬ ಭಾರ ಅನಿಸ್ಬಿಟ್ಟಿತ್ತು. ಹಾಡಿನ ರೆಕಾರ್ಡಿಂಗ್ ಟೈಮಲ್ಲಂತೂ ಧ್ವನಿನೇ ಬರ್ತಾ ಇರಲಿಲ್ಲ. ಒಂದು 3-4 ಸರಿ ರೆಕಾರ್ಡಿಂಗ್ ಕೂಡ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟೊಂದು ಮನ ಮುಟ್ಟುವಂತಹ ಎಮೋಷ್ನಲ್ ಸಾಂಗ್ ಇದೆ. ತಾವೆಲ್ಲರೂ ತಪ್ಪದೆ 27ನೇ ತಾರೀಕು ಸಂಜೆ 6 ಗಂಟೆಗೆ ಉದುರುತ್ತಿದೆ ಅನ್ನೋ ಹಾಡನ್ನು ನೋಡಿ ಫೀಲ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಈಗ ತಾನೇ
ಉದುರುತ್ತಿದೆ ಅನ್ನೋಂಥ ಒಂದು ಹಾಡು ಕೇಳಿದೆ. ಭಾಳ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಯಾಕಪ್ಪ ಅಂತಂದ್ರೆ ಈಗಿನ ಪ್ರಸ್ತುತ ಸಮಾಜದಾಗ ನಾವು ಎಂತೆಂಥ ಹಾಡುಗಳು ಹಾಡ್ತೀವಿ, ಬಟ್ ಈ ಹಾಡು ಐತಲ್ಲ ಭಾಳ ಮನಸ್ಸಿಗೆ ಟಚ್ ಆಗ್ಬಿಡ್ತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲರ ಜೀವನದಾಗೂ ಕೂಡ ಇಂಥ ಒಂದು ಘಟನೆಗಳು, ಇಂಥ ಒಂದು ಪರಿಸ್ಥಿತಿ ನಮಗೆ ಬಂದಿರ್ತಾವನ್ನೋ ನೆನಪಾಗ್ಬಿಡುತ್ತೆ ಈ ಹಾಡು ಕೇಳಿದ್ರೆ. ಇಷ್ಟು ದಿವಸ ಬಂದಿರುವಂಥ ಪ್ರಕಾಶ್ ಆರ್ಕೆ ಅವರು ಹಾಡಿನ್ಯಾಗ ಈ ಹಾಡು ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಹಾಡು ಅಂತ ಹೇಳ್ತೀನಿ. ಒಬ್ಬ ಸಾಹಿತಿಯಾಗಿ, ಒಬ್ಬ ಹಾಡುಗಾರನಾಗಿ ಈ ಥರ ಒಂದು ಹಾಡನ್ನು ನಾವು ಕೇಳಿಲ್ಲ. ತುಂಬ ಈಗಿನ ಸಮಾಜಕ್ಕೆ ಭಾಳ ಟಚ್ ಆಗುವಂಥ ಮತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ಹಾಡು ಮನಸ್ಸಿಗೆ ಮುಟ್ಟುತ್ತೆ. ನಿಮ್ಮೆಲ್ಲರಿಗೂ ಈ ಹಾಡು ನಿಮ್ಮದೇ ಅನಿಸುತ್ತೆ. ಈ ಹಾಡು ನಮಗೆ ಮಾಡ್ಯಾರಪ್ಪ ಅನ್ನೋವಂಥ ಒಂದು ಭಾವನೆ ನಿಮಗೆ ಬರ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಸಂಗೀತ ಮನೆಯಿಂದ ಮಂಜುನಾಥ್ ಹೊಸವಾಳ್. ಈಗ ಒಂದು ಹಾಡನ್ನು ನಾನು ಕೇಳಿದೆ, ಉದುರುತ್ತಿದೆ ಅಂತೇಳಿ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆರ್.ಕೆ. ಪ್ರಕಾಶ್ ಅವ್ರದ್ದು. ಅವ್ರು ಯಾವಾಗಲೂ ಹಾಡು ಮಾಡಿದರೆ ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ, ಬಟ್ ಇದು ಇನ್ನೂ ವಿಭಿನ್ನವಾಗೈತಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಫೀಲ್ ಆಯ್ತು ಈ ಹಾಡು ಕೇಳಿ. ಒಂಚೂರು ಮನಸ್ಸಿಗೆ ನೋವಾಯ್ತು. ಈ ಹಾಡು ಹೆಂಗೈತಂದ್ರೆ ಕೇಳಿದ ಕೂಡಲೇ ಎಂತ ಕಲ್ಲು ಮನಸ್ಸು ಇದ್ರೂ ಕೂಡ ಕಣ್ಣಾಗ ನೀರು ಬರ್ತಾವ. ಸೊ ಪ್ರಸನ್ನ ಭೋಜ್ ಶೆಟ್ಟರ್ ಅವರು ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿ ಹಾಡಿದ್ದಾರೆ. ಅಷ್ಟೇ ಅದ್ಭುತವಾಗಿ ಆರ್.ಕೆ. ಪ್ರಕಾಶ್ ಅವರಂತೂ ಎಲ್ಲರಿಗೂ ಗೊತ್ತಿರುವಂಗೆ ಲಿರಿಕ್ಸ್ ಕೂಡ ಅದ್ಭುತ ಬರೆದಾರ. ಅದ್ರ ಜೊತೆಗೆ ಆ ಏನೋ ಒಂದು ಸಬ್ಜೆಕ್ಟ್ ಅದ, ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಅದು ಟಚ್ ಆಗ್ತದ. ಬಹಳಷ್ಟು ಜನಕ್ಕೆ ಈ ಹಾಡು ಕೇಳಿದ ತಕ್ಷಣ ಬಹಳ ಅಂದ್ರೆ ಬಹಳ ಫೀಲ್ ಆಗ್ತದ. ಈ ಹಾಡಿಗೆ ಒಳ್ಳೇದಾಗ್ಲಿ, ಎಲ್ಲರೂ ನೋಡ್ರಿ, ಹೆಚ್ಚೆಚ್ಚು ಶೇರ್ ಮಾಡ್ರಿ. ಇಂತಹ ವಿಭಿನ್ನ ಹಾಡುಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ಲಿ. ಇನ್ನೊಂದು ಏನಂದ್ರೆ ಉದುರುತ್ತಿದೆ ಈ ಹಾಡಿನ ಟೈಟಲ್. ಇದು ಇನ್ನು ಹೆಂಗ ಆಗ್ಬೇಕಾಗಿತ್ತಂತ ಅನಿಸ್ತಂದ್ರೆ ಈ ಹಾಡು ಕೇಳಿದ ಮೇಲೆ ಕಣ್ಣಿನ ಕಾಸ್ಲಿ ಹನಿಗಳು ಉದುರುತ್ತಿದೆ ಅಂತ ಆಗ್ಬೇಕಾಗಿತ್ತು. ನಾವು ಅಷ್ಟು ಅದು ಕೇಳಿದ ಕೂಡಲೇ ಫೀಲ್ ಆಗ್ತದೆ ಈ ಸಾಂಗ್. ಎಲ್ರೂ ಕೇಳ್ರಿ ಪ್ರಕಾಶ್ ಆರ್.ಕೆ. ಯೂಟ್ಯೂಬ್ ಚಾನಲ್ ಒಳಗೆ. ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಈ ಒಂದು ಹಾಡಿಗಿರ್ಲಿ, ಎಲ್ಲರೂ ಶೇರ್ ಮಾಡ್ರಿ, ನೋಡ್ರಿ ಅಂತ ಹೇಳ್ತಾ 27ನೇ ತಾರೀಕಿಗೆ ಈ ಹಾಡು ನಿಮ್ಮ ಮುಂದೆ ಬರ್ಲಿಕ್ಕದ. ನೋಡ್ರಿ. नमस्कार, जय हिंद। हेलो गाइस, दिस इज सुदर्शन एंड ये जो प्रोजेक्ट है ये मेरे दिल के बहुत करीब है, क्योंकि इससे मैं अपने आप को रिलेट कर पाता हूँ एंड काफ़ी लोग होंगे जो ये चीज़ समझेंगे, बहुत सारे लोग इससे रिलेट कर पाएंगे, क्योंकि ये इतना सेंसिटिव मैटर है और अपने आसपास में ये चीज़ें हो रही है और हम लोग उस चीज़ को नेगलेक्ट कर रहे हैं। एंड प्रकाश भाई ने इसको बहुत ही अच्छी तरीके से लिखा है, क्योंकि इतना सेंसिटिव मैटर इस तरीके से लिखना इट्स इम्पॉसिबल। एंड प्रसन्ना सर ने इसको इतनी अच्छी तरीके से गाया है। जनरली क्या होता है कि मैं जब कोई प्रोजेक्ट पे काम करता हूँ, जब कोई वीडियो एडिट करता हूँ, तो उस टाइम पे वो आवाज़ सुन के इरिटेशन हो जाती है कुछ टाइम के बाद में। बट इस सॉन्ग में मैंने इतना टाइम दिया, मुझे कभी ऐसे नहीं लगा कि मेरे को ये गाना बोर हो रहा है। और जब भी मैं इसको एडिट कर रहा हूँ, जितने भी फ्रेम्स मैंने ऐड किए, जितने भी सीन्स मैंने इसके अंदर ऐड किए, काफ़ी ज़्यादा रिलेटेबल होंगे सभी को। एंड पर्सनली मुझे भी बहुत ही रिलेटेबल है। एंड वो बोर नहीं हो रहा था जब मैं एडिट कर रहा था, क्योंकि गाना इतना अच्छी तरीके से लिखा हुआ है, गाना इतना अच्छी तरीके से सुलझा हुआ है। तो और उसी तरीके से सिंगिंग भी हुई है। एंड एक रिस्पॉन्सिबिलिटी हो जाती है, क्योंकि लिरिक्स जिसने लिखा है प्रकाश भाई ने, उन्होंने इतना सेंसिटिव मैटर इतनी अच्छी तरीके से लिखा। एंड उसी इम्पैक्ट के साथ में सिंगिंग भी हुआ है, तो ये रिस्पॉन्सिबिलिटी मेरे ऊपर ज़्यादा हो गई थी बाद में कि उसी तरीके से उसको हम लोगों को दिखाना है। तो आप लोग ज़रूर इसको देखना। 27 नवंबर को गाना रिलीज़ हो रहा है प्रकाश आर.के. रिकॉर्ड्स के अंदर। ಈಗ ಜಸ್ಟ್ ನಾ ಪ್ರಕಾಶ್ ಸರ್ ಮಾಡಿದ ಸಾಂಗ್ ಕೇಳಿದೆ, ಉದುರುತ್ತಿದೆ ಅಂತ. ಏನು ಸಾಂಗ್ ಮಾಡಿರಿ ಸರ್, ಖತರ್ನಾಕ್ ಸಾಂಗ್ ರೀ. ಅದು ನೋಡ್ಕೋತ ಯಾವಾಗ ಕಣ್ಣಾಗ ನೀರು ಬಂದು ಗೊತ್ತೇ ಆಗಿಲ್ಲ. ಆ ಒಂದು ಹುಡುಗರು ಬಯೋಪಿಕ್ ಇದ್ದಂಗೆ ಇದ್ದದು ಸಾಂಗ್. ಲಿರಿಕ್ಸ್ ನಿಮ್ಮ ಒನ್ ಆಫ್ ದ ಬೆಸ್ಟ್ ಲಿರಿಕ್ಸ್ ಇನ್ನೂ ಮಟ್ಟ. ಮತ್ತು ಅದು ಖರೆ ಬಯೋಪಿಕ್ ಇದ್ದಂಗೆ ಹುಡುಗರು ಯಾರ್ದು ವಿಡಿಯೋ ನೋಡತ್ತಾರ. ಮತ್ತು ಖರೆ ಸರ್ ಭಾಳ ಖತರ್ನಾಕ್ ಸಾಂಗ್ ಆಗೈತಿ. ಮತ್ತು ಆಲ್ ದ ಬೆಸ್ಟ್ ಸರ್, 100% ಹಿಟ್ ಐತ್ರಿ ಸಾಂಗ್. ಯಾಕೆ ಮಾಡ್ರಣ ಇಂಥ ಹಾಡ? ನಾವು ಮೊದಲೇ 108 ವಿಚಾರಗಳು ಬರ್ತಾವೆ ಈ ವಿಷಯ ಕುರಿತು. ಇದು ವಿಷಯ ಅಂಥದ್ದು ನೀವು ತೊಗೊಂಡ್ರಂದ್ರೆ ಜಗತ್ತಿನಾಗ ಇದು ಯಾರೂ ಮಾಡಿಲ್ಲ. ಬಟ್ ಭಾಳ ಮಂದಿಗೆ ಇದು ನೋವು ತರುವಂಥದ್ದು, ಭಾಳ ಮಂದಿಗೆ ಇದು ಹೆಂಗೆ ಅಳಿಸೋವಂಥ ಒಂದು ಕಂಟೆಂಟ್ ಐತ್ರಿ. ಇದು ಮನ್ಸಿಗೆ ಹತ್ತುವಂಥ ಕಂಟೆಂಟ್ ಐತಿ. ಸಾಂಗ್ ಕೇಳಿ ಸರ್, ಇದು ಪೂರ್ತಿ ಭಾಳ ಮನ್ಸಿಗೆ ಒಂದು ನೋವಾಯಿತು. ಇದು
ಯಾರಿಗೂ ಬರಬಾರ್ದು ಸರ್ ಇದು ಕಷ್ಟ. ಯಾಕಂದ್ರೆ ಇದು ಯಾರು ಇದು ನೀವು ಹಾಡ ಎಲ್ಲರೂ ಬಂದ ಮ್ಯಾಗ ಕೇಳಿದ ಮ್ಯಾಗ ಗೊತ್ತಾಗ್ತೈತಿ ಇದು ಭಾಳ ಕಷ್ಟದ ಇದು ಐತಿ. ಸ್ವಲ್ಪ ಎಲ್ಲ ಹಿಂಗೆ ನಡಗ್ದಂಗೆ ಫೀಲ್ ಆಯ್ತು ರೀ ನನಗೆ. ಹಿಂಗೆ ಆ್ಯಕ್ಚುಲಿ ಇರಬಾರ್ದಾಗಿತ್ತು. ಈಗ ಒಂದು 10 ನಿಮಿಷದ ಒಂದು ಸಾಂಗ್ ನೋಡಿದೆ, ಸಾಂಗ್ ಕೇಳಿದೆ. ಉದುರುತ್ತಿದೆ ಅಂತ ಸಾಂಗ್ ಹೆಸರು. ಆ ಸಾಂಗ್ ನಾವು ಯಾಕರೆ ನೋಡ್ದೆ ನಂಗೆ ಆಗ್ಬಿಡ್ತೀರಿ. ಆ ಸಾಂಗ್ ಕೇಳೋಣ ನಾವು ಒಂದು ಜೀವನದ ಮೇಲೆ ಒಂಥರ ಭಯ 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 ಭಾಳ ಒಂಥರ ಬೇಜಾರಾಗ್ಬಿಟ್ಟು ಇವತ್ತು. ಈಗ ತಾನೇ ಪ್ರಕಾಶ್ ಆರ್ಕೆ ಅವ್ರದ್ದು ಉದುರುತ್ತಿದೆ ಸಾಂಗ್ ನೋಡಿದ್ನಿ. ಈ ಹಾಡ ನಾನು ಇನ್ನಕಾರು ಯಾವುದೂ ಈ ಟೈಪ್ ಹಾಡ ಕೇಳೇ ಇಲ್ಲ. ಭಾಳ ಮನ್ಸಿಗೆ ಬೇಜಾರಾಯ್ತು. ಎಲ್ಲರೂ ನೋಡ್ಬೇಕಾದಂಥ ಹಾಡ, ಎಲ್ಲರೂ ಕೇಳಬೇಕಾದಂಥ ಹಾಡ. ಸಾಂಗ್ ಹಿಂಗಿರ್ತೈತೆ ಅಂತ ಅನ್ಕೊಂಡಿದ್ದಿಲ್ಲ ನಾ. ಭಾಳ ಕೆಟ್ಟ ಮಾನಸಿಕ ಸಾಂಗ್ ಐತಿ. ಈ ಥರ ಸಾಂಗ್ ಮಾಡಿರ್ತಾರ ಅಂತ ನಾ ಅನ್ಕೊಂಡಿದ್ದಿಲ್ಲ. ಪ್ರತಿಯೊಬ್ಬರ ಜೀವನದಾಗೂ ಇದು ಅನ್ವಯಿಸ್ತೈತಿ. ಯಾರ್ಯಾರು ಕೇಳ್ತಿರಲ್ಲ ಅವಾಗ ನಿಮ್ಗೆ ಗೊತ್ತಾಕೈತಿ ಇದು ಇದ್ರದ್ದು ನೋವು ಏನೈತೆ ಅನ್ನೋದು. ನಿಜ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ ನನಗೆ, ಮಾತು ಬರ್ಲಾಗ್ಯಾವು. ನಮ್ಮ ಜೀವನದಾಗೂ ಆಕೈತೇನಿದು ಅನ್ನೋಂಗೆ ಫೀಲ್ ಬರ್ತೈತಿ. ಇದಕ್ಕೆ ಏನು ಹೇಳಬೇಕು ಗೊತ್ತಾಗತ್ತಿಲ್ಲ. ಇಂಥ ಸಾಂಗ್ ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ನಾ ಇವ್ರ ಕಡೆ. ಭಾಳ ಕೆಟ್ಟ ಮಾನಸಿಕ ಸಾಂಗ್ ಐತ್ರಿ. ನನಗೂ ಭಾಳ ಕೆಟ್ಟ ಮನ್ಸಿಗೆ ಹತ್ತಿದ ಸಾಂಗ್ ಇದು. ಎಲ್ಲಿ ನಾಳೆ ನನಗೂ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿಕಿರಿಂದ ಏನೋ ಅಂಜಿಕೆ ಬರೋದೈತಿ. ನಮಗೂ ಭಾಳ ದೋಸ್ತರದಾರ, ಅವ್ರಿಗೂ ಇದೇ ಪರಿಸ್ಥಿತಿ. ಏನು ಉದುರುತ್ತಿದೆ ಸಾಂಗ್ ಭಾಳ ಮಾನಸಿಕ ಐತ್ರಿ. ಹಾಡ ಭಾಳ ಕೆಟ್ಟ ಮಾನಸಿಕ ಐತ್ರಿ ಅಣ್ಣ. ಹಾಡ ಕೇಳೋಣ ಒಮ್ಮೆ ಕಣ್ಣಾನ ದಳ ದಳ ನೀರು ಇಳಿಲತ್ತವ್ರಿ. ಹಾಡ ಭಾಳ ಮಾನಸಿಕ ಐತ್ರಿ ಅಣ್ಣ.